ಹಲೋ ಫ್ರೆಂಡ್, ನಿಮಗೆಲ್ಲರಿಗೂ ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು HTML ಟ್ಯೂಟೋರಿಯಲ್ನ 3ನೇ ವಿಡಿಯೋ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಬೇಸಿಕ್ ಸಿಂಟೆಕ್ಸ್ ಅಂದರೆ ಏನು, ಯಾವ್ಯಾವ ಟ್ಯಾಗ್ಗಳು ಮುಖ್ಯವಾಗಿ ಯೂಸ್ ಮಾಡೋದು ಅಂತ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಅವುಗಳನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸಿಂಟೆಕ್ಸ್ನ ಹೇಗೆ ಬರೆಯೋದು, ಅದರ ಶಾರ್ಟ್ಕಟ್ ಕೀಗಳು ಏನೇನು ಅಂತ ನೋಡೋಣ. ಬರೆದ ಕೋಡನ್ನು ಹೇಗೆ ಬ್ರೌಸರ್ನಲ್ಲಿ ರನ್ ಮಾಡೋದು, ಅಂದರೆ ಯಾವ ಥರ ನಾವು ಯಾವ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಯಾವಾಗ ರನ್ ಆಗುತ್ತೆ ಅಂತ ನೋಡೋಣ. ಬನ್ನಿ ಗಾಯ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲಿನ ವಿಡಿಯೋದಲ್ಲಿ ಹೇಳಿರೋ ಥರ HTML ಎಡಿಟರ್ನಲ್ಲಿ ತುಂಬ ಸಾಫ್ಟ್ವೇರ್ಗಳಿದ್ದಾವೆ ಅಂತ ಹೇಳಿದೆ. ನಾನು ಯೂಸ್ ಮಾಡ್ತಾ ಇರೋ ಸಾಫ್ಟ್ವೇರ್ ಹೆಸರು ವಿಜುವಲ್ ಸ್ಟುಡಿಯೋ ಅಂತೇಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ವಿಜುವಲ್ ಸ್ಟುಡಿಯೋ. ನೀವು ವಿಜುವಲ್ ಸ್ಟುಡಿಯೋನ ಓಪನ್ ಮಾಡಿದಾಗ ಫಸ್ಟ್ ಪೇಜ್ ಓಪನ್ ಆಗೋದೆ ಈ ಥರ. ಮೊದಲು ನೀವು ಒಂದು ಫೋಲ್ಡ್ರನ್ನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಕ್ರಿಯೇಟ್ ಮಾಡ್ಕೊಂಡಿರೋ ಫೋಲ್ಡ್ರನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಫೈಲ್ನ ಸೇವ್ ಮಾಡ್ಕೊಂಡ ನಂತರ, ಫಾರ್ ಎಕ್ಸಾಂಪಲ್ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ನಾನು index.html ಅಂತ ಒಂದು ಸೇವ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಏನಾದರೂ ಕೊಟ್ಕೋಬೋದು. ಸೇವ್ ಮಾಡ್ಕೊಂಡ ನಂತರ ಬೇಸಿಕ್ ಸಿಂಟೆಕ್ಸ್ನ ಹೇಗೆ ಬರೆಯೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ HTML ನೀವು ಜಸ್ಟ್ ನೀವು HT ಅಂತ ಟೈಪ್ ಮಾಡಿದ್ರೆ ಸಾಕು, ಅದು ಶಾರ್ಟ್ಕಟ್ ಕೀ ತೋರಿಸ್ಬಿಡುತ್ತೆ. ಎಂಟ್ರಿ ಹೊಡೆದ ತಕ್ಷಣ ಅದು ಓಪನ್ ಟ್ಯಾಗ್ ಕೂಡ ತಗೊಳುತ್ತೆ, ಕ್ಲೋಸ್ ಟ್ಯಾಗ್ ಕೂಡ ತಗೊಳುತ್ತೆ. ಇದರಲ್ಲಿ ಮೊದಲಿಗೆ ಬರೋ ಟ್ಯಾಗೆ ಹೆಡ್ ಟ್ಯಾಗ್. ಇದನ್ನು ಕೂಡ ಬರ್ಕೊಳ್ಳೋಣ. ಸೇಮ್ ಹೆಡ್ ಅಂತ ಟೈಪ್ ಮಾಡಿದ್ರೆ ಸಾಕು, ಅದು HEA ಅಂತ ಹೊಡೆದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಎಂಟ್ರಿ ಹೊಡೆದ ತಕ್ಷಣ ಓಪನ್ ಕೂಡ ಆಗುತ್ತೆ, ಕ್ಲೋಸ್ ಟ್ಯಾಗ್ ಕೂಡ ಆಗುತ್ತೆ. ಟೈಟಲ್ ಟ್ಯಾಗ್ನ ಹೆಡ್ ಟ್ಯಾಗ್ನಲ್ಲೇ ಒಳಗಡೆ ಯೂಸ್ ಮಾಡ್ತೀವಿ, ಅದನ್ನು ಕೂಡ ಬರ್ಕೊಳ್ಳೋಣ. ಸೊ ಇದಾದಮೇಲೆ ಬರೋದೇ ನಮ್ಮದು ಮೇನ್ ಬಾಡಿ ಟ್ಯಾಗ್. ಬಾಡಿ ಟ್ಯಾಗ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಏನೇ ಒಂದು ಕೋಡ್ನ ಬರಿತಾ ಇದ್ದೀವಿ ಅಂದರೆ, ನಾವು ಅದನ್ನ ರನ್ ಮಾಡಬೇಕು, ಬ್ರೌಸರಲ್ಲಿ ನೋಡಬೇಕು ಅಂದರೆ, ಅದು ಬಾಡಿ ಟ್ಯಾಗ್ ಒಳಗೆ ಏನು ಕೋಡ್ ಬರಿತೀವೋ ಅದು ಮಾತ್ರ ಅಲ್ಲಿ ಶೋ ಆಗುತ್ತೆ. ಇದು ಫ್ರಂಟ್ ಎಂಡಲ್ಲಿ ಶೋ ಆಗುತ್ತೆ. ಎಲ್ಲ ಪ್ರತಿಯೊಂದು ಟೈಪ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಇದ್ದರೆ ಇದಕ್ಕೂ ಶಾರ್ಟ್ಕಟ್ ಇದೆ. ಸಿಂಪಲ್ಲಾಗಿ ನಾವು HTML ಹೆಡ್ಡು ಇವೆಲ್ಲ ಟೈಪ್ ಮಾಡೋದಕ್ಕಿಂತ Shift+1 ಅಂತ ಟೈಪ್ ಮಾಡಿದ್ರೆ ಸಾಕು. ನೋಡಿ, ಟೈಪ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಶಿಫ್ಟ್ ಕೀ ಯೂಸ್ ಮಾಡಿ +1 ಅಂತ ಟೈಪ್ ಮಾಡಿದ್ರೆ ಸಾಕು, ಫುಲ್ ಬೇಸಿಕ್ ಸಿಂಟೆಕ್ಸ್ ಎಲ್ಲ ಓಪನ್ ಆಗುತ್ತೆ. ಟೈಟಲ್ ಟ್ಯಾಗ್ನಲ್ಲಿ ನೇಮ್ ಕೊಡೋಣ. ನಿಮಗೇನು ಬೇಕೋ ಆ ನೇಮ್ ಕೊಟ್ಕೊಳ್ಳಿ. ಬಾಡಿ ಟ್ಯಾಗ್ನಲ್ಲಿ ಹಲೋ ಕರ್ನಾಟಕ ಅಂತ ಟೈಪ್ ಮಾಡಿ. ನಿಮಗೇನು ಇಷ್ಟ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹಲೋ ಕರ್ನಾಟಕ ಅಂತ ಟೈಪ್ ಮಾಡ್ತೀನಿ. ಮಾಡಿ ಆದಮೇಲೆ ಹೇಗೆ ಬ್ರೌಸರ್ನಲ್ಲಿ ರನ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ 3 ಡಾಟ್, ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಟರ್ಮಿನಲ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರನ್ ಆ್ಯಕ್ಟಿವ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ನಿಮ್ಮ ಬ್ರೌಸರ್ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, ಹಲೋ ಕರ್ನಾಟಕ ಅಂತ. ಹಾಗೆ ಮೇಲೆ ಲೆಫ್ಟ್ ಸೈಡಲ್ಲಿ ಕೂಡ ನೋಡ್ಬೋದು ನೀವು, ಟೈಟಲ್ ಬಾರ್ನಲ್ಲಿ ನೀವು ಕೊಟ್ಟಿರೋ ಹೆಸರು. ಸೊ ನೀವು ಏನೇ ಕೋಡಿಂಗ್ ಚೇಂಜ್ ಮಾಡಿದ್ರು, ನೀವು ಇವಾಗ ಮತ್ತೆ ಅಂದರೆ ಇವಾಗ ಹಲೋ ಕರ್ನಾಟಕ ಅಂತ ಇದ್ದಿದ್ದನ್ನು ಹಲೋ ಇಂಡಿಯಾ ಅಂತ ಚೇಂಜ್ ಮಾಡೋಣ. ಚೇಂಜ್ ಮಾಡಿದ ತಕ್ಷಣ ಮತ್ತೆ ರನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ರಿಫ್ರೆಶ್ ಮಾಡಿದರೆ ಆಯಿತು. ನೋಡಿ, ಇದೇ ಥರ ಸಿಂಪಲ್. ಸರ್ ನಾನು ಇವಾಗ ನಾನು ಮತ್ತೆ ರಿಫ್ರೆಶ್ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ಸಿಂಪಲ್ಲಾಗಿ ಸ್ಕ್ರೀನ್ ಮೇಲೆ ಬನ್ನಿ, ಜಸ್ಟ್ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದೆ ನೋಡಿ, ಓಪನ್ ವಿತ್ ಲೈವ್ ಸರ್ವರ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಲವೊಬ್ಬರಿಗೆ ರನ್ ಆಗ್ತಿರಲ್ಲ, ಯಾಕಂದರೆ ಇಲ್ಲಿ ಬನ್ನಿ, ಲೆಫ್ಟ್ ಸೈಡ್ ಬಂದು ಎಕ್ಸ್ಟೆನ್ಷನ್ ಅಂತಿದೆ ಲಾಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರ್ನಲ್ಲಿ ಹೋಗಿ ಲೈವ್ ಅಂತ ಜಸ್ಟ್ ಟೈಪ್ ಮಾಡಿ. ಇಲ್ಲಿ ಕಾಣ್ತಿದ್ದಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅನ್ಇನ್ಸ್ಟಾಲ್ ಅಂತ ತೋರಿಸ್ತಾ ಇದೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ವಾಪಸ್ಸು ಇದು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ. ಇಂಟರ್ನೆಟ್ ಆನ್ ಮಾಡಿಕೊಂಡೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ವಾಪಸ್ ಬಂದು ನೀವು ಸ್ಕ್ರೀನ್ ಮೇಲೆ ಬನ್ನಿ. ಇವಾಗ ನೋಡ್ಬೋದು. ಇವಾಗ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಲೈವ್ ಸರ್ವರ್ ಅಂತ ಕೊಡಿ. ನೀವು ರಿಫ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಏನೇನೋ ಅಪ್ಡೇಟ್ ಮಾಡ್ತಾ ಹೋಗ್ತೀರ ಕೋಡಿಂಗ್ನ, ಅದು ಜಸ್ಟ್ ನೀವು ಟ್ಯಾಬ್ ಯೂಸ್ ಮಾಡಿಕೊಂಡು ಮತ್ತು ಅದು ಬ್ರೌಸರಿಗೆ ಹೋದರೆ ಆಲ್ರೆಡಿ ಚೇಂಜಸ್ ಆಗಿರುತ್ತೆ. ಸೊ ಇದಾಗಿತ್ತು ಗಾಯ್ಸ್, ಬೇಸಿಕ್ ಸಿಂಟೆಕ್ಸ್ನ ಪ್ರಾಕ್ಟಿಕಲಾಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಅದರಲ್ಲಿ ಅಂದರೆ ತುಂಬ ಥರದ ಟ್ಯಾಗ್ಸ್ ಬರ್ತವೆ, ಟೆಕ್ಸ್ಟ್ ಟೈಪ್ ಟ್ಯಾಗ್ಸು, ಅವನ್ನೆಲ್ಲ ಪ್ರಾಕ್ಟಿಕಲಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಗಾಯ್ಸ್.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಸ್ಫೂರ್ತಿ ತುಂಬುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು.